ರಾಜಾಧಿರಾಜ ಮಹಾರಾಜ್ ಜೈ ಬರ ಜೈ ಬರ ಜೈ ಬರ. ಮಹಾಪ್ರಭು, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಸತ್ಯ ಮಾರ್ಗ ಬಿಡದೆ ಧರ್ಮವನ್ನು ಅನುಸರಿಸಿ ಕ್ಷೇಮದಿಂದ ತಿಳಿಸು. ಮಹಾಪ್ರಭು ವಿಜ್ಞಾಪಿಸುವೇನು? ರಾಜಲಾಲಿ ಪೂರಿಗ ರಾಜ್ಯದ ವಿವರವ. ಮಹಾಪ್ರಭು, ರಾಜಲಾಲಿ ಪೂರಿಗ ರಾಜ್ಯದ ವಿವರವ ಮಾದತಿ ಬೇಡುವೆ ನಾನೀಗ. ಮಾದತಿ ಬೇಡುವೆ ನಾನೀಗ. ರಾಜಲಾಲಿ ಪೂರಿಗ ರಾಜ್ಯದ ವಿವರವ. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಇಲೆಗಳು ಬೀಳುತ್ತೆ. 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 ಸತ್ಯ ಧರ್ಮದೆ ನಡೆವರು ಪ್ರಜೆಗಳು. ಸತ್ಯ ಧರ್ಮದೆ ನಡೆವರು ಪ್ರಜೆಗಳು. ರಾಜಲಾಲಿ ಪೂರಿಗ ರಾಜ್ಯದ ವಿವರವ. ಧರ್ಮವ ಮೀರದೆ ಧರ್ಮಕ್ಕೆ ಹೋಗದೆ. ಧರ್ಮವ ಮೀರದೆ ಧರ್ಮಕ್ಕೆ ಹೋಗದೆ. ಧರ್ಮವ ಮೀರದೆ ಧರ್ಮಕ್ಕೆ ಹೋಗದೆ. ಮಹಾಪ್ರಭು, ಧರ್ಮವ ಮೀರದೆ ಧರ್ಮಕ್ಕೆ ಹೋಗದೆ. ಸತ್ಯ ಧರ್ಮದೆ ನಡೆವರು ಪ್ರಜೆಗಳು. ಸತ್ಯ ಧರ್ಮದೆ ನಡೆವರು ಪ್ರಜೆಗಳು. ರಾಜಲಾಲಿ ಪೂರಿಗ ರಾಜ್ಯದ ವಿವರವ. ಮಹಾಪ್ರಭು, ಮಂತ್ರಿ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳನ್ನು ಆ ಶ್ರೀಹರಿಯ ಧ್ಯಾನ ಮಾಡುತ್ತಾ ಸುಖ ಸಂತೋಷದಿಂದಿರೋರು. ಈ ವಿಚಾರದಲ್ಲಿ ಮತ್ತೇನಪ್ಪಣೆ? ಬೇಷ್, ಬಹಳ ಸುಂದರ. ಪೀಠವನ್ನು ಮಾಡಿಸು. ಅಪ್ಪಣೆ ಮಹಾಪ್ರಭು. ಸೈನಾಕ್ಷಣೆ. ಮಹಾಪ್ರಭು, ಪಡವೆಯೋ ಕಡುಸೂರರೆನ್ನುತ್ತೆ
ಅಡವಿಯೋ ಕಡುಸೂರರೆನ್ನುತ್ತೆ ಪಡೆದಿರುವೆ ನಿನ್ನಯ ಜಾತಿಯ ಬಲದಿ ಸಾಯಿನಾಚನೆ ಮಹಾಪ್ರಭು ತಡೆಯದೆ ನಿನ್ನಾಜ್ಞೆಯ ಸಾಯಿನಾಚನೆ ಮಹಾಪ್ರಭು ತಡೆಯದೆ ನಿನ್ನಾಜ್ಞೆಯ ನಡೆಸುತ್ತಿದ್ದಾರೆ ನಮ್ಮ ಸೈನ್ಯಗಳೆಲ್ಲ ಸೈನ್ಯಾಚನೆ ಮಹಾಪ್ರಭು ನಮ್ಮ ಸೈನ್ಯ ವಿಚಾರ ತಿಳಿಸು. ಮಹಾಪ್ರಭು ವಿಜ್ಞಾಪಿಸುವೆನು. ಕೊಡವಿಷ ಅಡಿಗೊಂದಿಪೆ ಕೊಡವಿಷ ಅಡಿಗೊಂದಿಪೆ ಎಡರಿಲ್ಲದ ಕಡು ಜಮದಳು ಮೆರೆಯುತ್ತ ಈಶ ಅಡಿಗೊಂದಿಪೆ ಶತ್ರುಗಳು ನಮಗಿಂದು ತಪ್ಪು ಎಂದು ವಂದಿಸುತ್ತ ಶತ್ರುಗಳು ನಮಗಿಂದು ತಪ್ಪು ಎಂದು ವಂದಿಸುತ್ತ ಒಪ್ಪಿಸುತ್ತಲಿರುವರು ಕಪ್ಪ ಕಾಣಿಕೆಯ ಒಪ್ಪಿಸುತ್ತಲಿರುವರು ಕಪ್ಪ ಕಾಣಿಕೆಯ ಈಶ ಅಡಿಗೊಂದಿಪೆ ಎಡರಿಲ್ಲದ ಕಡು ಜಮದಳು ಮೆರೆಯುತ್ತ ಈಶ ಅಡಿಗೊಂದಿಪೆ ಕೆಡುಕರು ಕಡುಕರು ಕಡಿದೆಂಬರವರೆ ಕೆಡುಕರು ಕಡುಕರು ಕಡಿದೆಂಬರದರೆ ಕೆಡುಕರು ಕಡೆಯುವ ಕೊಡೆ ಅಡಗಿಸುವೆ ಕೆಡುಕರು ಕಡೆಯುವ ಕೊಡೆ ಅಡಗಿಸುವೆ ಈಶ ಅಡಿಗೊಂದಿಪೆ ಎಡರಿಲ್ಲದ ಕಡು ಜಮದಳು ಮೆರೆಯುತ್ತ ಈಶ ಅಡಿಗೊಂದಿಪೆ. ಮಹಾಪ್ರಭು ನಮ್ಮ ಸೈನ್ಯವು ಶತ್ರುಗಳ ರುಂಡ ಮುಂಡಗಳನ್ನು ಚಂಡಾಡಿ ಹೊರಯಿಟ್ಟವರನ್ನು ಕಾಪಾಡುತ್ತಾ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪಗಾಣಿಕೆಯನ್ನು ತೊಂದರಿಸುತ್ತಿರುವರು. ಮತ್ತೇನಪ್ಪಣೆ? ಬೇಸ್ ಬರೋದು ಮಂತ್ರಿ ಸೈನ್ಯಾಚನೆ ಓ ಪಂದಿಗೆ ಭುಜಗಳಿರುವರೆ ಓ ಪಂದಿಗೆ ಭುಜಗಳಿರುವರೆ ಓ ಪುರುಷ ನೆನೆಸೆ ದಸರ ಪಡೆದಿಗೆನು ಮತ್ತೆ ಮಂತ್ರಿ ಸೈನ್ಯಾಚನೆ ಮಹಾಪ್ರಭು ಶ್ರೀಪತಿಯಾಜ್ಞೆ ಎಂದದಿ ಶ್ರೀಪತಿಯಾಜ್ಞೆ ಎಂದದಿ ಸತತವು ರಾಜ್ಯವನ್ನು ಪರಿಪಾಲಿಸುವೆನು ಮುದದಿ ನಿಮ್ಮಂತ ಮಂತ್ರಿ ಸೈನ್ಯದಲ್ಲಿ ನನ್ನ ರಾಜ್ಯಕ್ಕೆ ಕುಂದುಕೊಂಡು ಪೀಠವನ್ನು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ನಮ್ಮ ಅರಮನೆ ವೇದ ಪಡೆದು ಮಾಡಿ ಜಯವಾಗಲಿ ಮಹಾರಾಜರೇ ನಿಮಗೆ. ಜಯವಾಗಲಿ ಮಹಾರಾಜರೇ ನಿಮಗೆ. ದಯವಿಟ್ಟು ಎಂಬ ದಾರಿಯೊಳಗೆ ಜನಪನೆ ಪ್ರಜೆಗಳು ವಿನಯದಿಂದ ಮುಂದೆ ಜನಪನೆ ಪ್ರಜೆಗಳು ವಿನಯದಿಂದ ಮುಂದೆ ಗಳಿಸುತ್ತ ಕೀರ್ತಿಯ ಇಳೆಯು ಮಾಡೆ ಗಳಿಸುತ್ತ ಕೀರ್ತಿಯ ಇಳೆಯು ಮಾಡೆ. ಜಯವಾಗಲಿ ಮಹಾರಾಜರೇ ನಿಮಗೆ. ನಮ್ಮ ತಾಯಿಯೊಳಗೆ ಪುತ್ರಪೌತ್ರೋ ಪ್ರಾವರ್ತ ಶಾಂತೋಷಂ ಸರ್ವಕಾಲೇಶು ಸಿದ್ಧಿರ್ವೈತು ಮಹೀಪತಿ ಚಿರ ಆಯುಷ್ಮಂತನಾಗಿ ಪುತ್ರ ಪೌತ್ರಾವಧಿಯಿಂದ ಸುಖದಿಂದ ಬಾಳಬಹುದೇ ರಾಜೇಂದ್ರ. ಭೂಸ್ವರಂತ ಮುಂದುವರಿಸಿದರು. ಮಹಾಪ್ರಭು ನಮ್ಮ ಜಾಗ್ರತೆಯಾಗಿ ಬರಮಾಡಿಕೊಳ್ಳಲು ಕಾರಣವೇನು? ಭೂಸ್ವತ್ತಮರೇ ನನಗೆ ಹಂಗಾತಗಳು ಹೇಗೂ ನೋಡಿ ಹೇಳಿ. ಮಹಾಪ್ರಭು
ಆದಿತ್ಯಾದಿ ನವಗ್ರಹಗಳಲ್ಲಿ ಸೂರ್ಯನಾದ ಒಂದನೇವನಾದ ಸೂರ್ಯದೇವನ ವಿಚಾರವನ್ನು ಹೇಳುವೆವು, ಶ್ರದ್ಧಾಭಕ್ತಿಯಿಂದ ಲಾಲಿಸಿ. ಮಹಾಪ್ರಭು, ಆದಿತ್ಯಾದಿ ನವಗ್ರಹಗಳಲ್ಲಿ ಒಂದನೇವನಾದ ಸೂರ್ಯ ದೇವನ ವಿಚಾರಗಳನ್ನು ಹೇಳುವೆವು, ಶ್ರದ್ಧಾಭಕ್ತಿಯಿಂದ ಲಾಲಿಸಿ. ಆಗಬಹುದು ಮಹಾಪ್ರಭು, ಆದಿತ್ಯಾದಿ ನವಗ್ರಹಗಳಲ್ಲಿ ಒಂದನೇವನಾದ ಸೂರ್ಯ ದೇವನು ತನ್ನ ಕಿರಣಾಮೃತದಿಂದ ಸಕಲ ಜೀವ ಕೋಟಿಯನ್ನು ಉದ್ಧರಿಸಿ ಕಾಪಾಡುವನು. ಈತನ ತಂದೆ ಕಶ್ಯಪ ಮಹಾಮುನಿಯು, ಈತನ ತಾಯಿ ಅತಿಥಿ ದೇವಿಯು, ಈತನು ದೇಮ ಬ್ರಾಹ್ಮಣರಿಗೆ ಶ್ರೇಷ್ಠನು. ಈತನಿಗೆ ಕೆಂಪು ವಸ್ತ್ರ, ಗೋಧಿ ಇತ್ಯಾದಿ ಫಲಪುಷ್ಪ ತಾಂಬೂಲಾದಿಗಳನ್ನು ಇಟ್ಟು ಪರಮ ಭಕ್ತಿಯಿಂದ ಪೂಜೆ ಮಾಡಿದೊಡೆ ಆದಿತ್ಯಾದಿ ನವಗ್ರಹಗಳಲ್ಲಿ ಒಂದನೇವನಾದ ಸೂರ್ಯದೇವನೇ ಸೂರ್ಯದೇವರಿಗೂ ಮುಂದಿನ ಗ್ರಹ ವಿಚಾರ ತಿಳಿಸಿ. ರಾಜೇಂದ್ರ, ಎರಡನೇ ಗ್ರಹವಾದ ಚಂದ್ರನ ಮಹಿಮೆ ನಡೆವು ಲಾಲಿಸಿ. ಮಹಾಪ್ರಭು, ಆದಿತ್ಯಾದಿ ನವಗ್ರಹಗಳಲ್ಲಿ
ಎರಡನೇ ಗ್ರಹದ ಚಂದ್ರಗ್ರಹಣ ವಿಚಾರಿಸುವಿನು ಶ್ರದ್ಧಾಭಕ್ತಿಯಿಂದ ಲಾಲಿಸಿ. ಮಹಾಪ್ರಭು, ಆದಿತ್ಯಾದಿ ನವರಲ್ಲಿ ಚಂದ್ರಗ್ರಹಣ ಈತನು ಕ್ರೂರಿಯಲ್ಲ, ಮಹಾಪರೋಪಕಾರಿಯಾದ ಮಂತ್ರ ಸಂಜೀವಿನಿ ವಿದ್ಯೆಗಳನ್ನು ಬಲ್ಲಂತವನು. ಈತನು ರಾಕ್ಷಸರಿಗೆ ಗುರುವಾಗಿದ್ದನು. ಈತನು ಅಕ್ಕಿ, ಬಿಳಿಯ ಪುಷ್ಪ, ತುಪ್ಪ, ದೀಪ ನೈವೇದ್ಯಗಳಿಂದ ಪೂಜಿಸರೆ ಈತನೂ ಸಹ ತಮ್ಮ ಒಲಿವನು ಮಹಾಪ್ರಭು. ಆದ್ದರಿಂದ ಆದಿತ್ಯಾದಿ ನವಗ್ರಹಗಳಲ್ಲಿ ಎರಡನೇ ಗ್ರಹದ ಚಂದ್ರಗ್ರಹಣೇ ಅತಿ ಕಠಿಣ ಗ್ರಹವೆಂದು ತಿಳಿದು ಬಂದಿದೆ ಮಹಾಪ್ರಭು. ಚಂದ್ರನಿಗೆ ನಮಸ್ಕಾರಗಳು. ಮುಂದಿನ ಗ್ರಹ ವಿಚಾರ ತಿಳಿಸಿ. ರಾಜೇಂದ್ರ, ಮೂರನೇ ಗ್ರಹವಾದ ಮಂಗಳನ ಮಹಿಮೆ ನಿಡುವು ಶ್ರದ್ಧಾಭಕ್ತಿಯಿಂದ ಲಾಲಿಸಿ. ಆಗಬಹುದು. ಆದಿತ್ಯಾದಿ ನವಗ್ರಹಗಳಲ್ಲಿ ಮೂರನೆಯವನಾದ ಪಾದಕನೆಂಬ ಮಂಗಳ ಗ್ರಹದ ವಿಚಾರವನ್ನು ಹೇಳುವೆವು. ಶ್ರದ್ಧಾಭಕ್ತಿಯಿಂದ ಲಾಲಿಸಿ. ಮಹಾಪ್ರಭು, ಆದಿತ್ಯಾದಿ ನವಗ್ರಹಗಳಲ್ಲಿ ಮೂರನೆಯವನಾದ ಮಂಗಳ ಗ್ರಹವು ಪರಮೇಶ್ವರನ ಬೆವರಿನಿಂದ ಜನಿಸಿದವನು. ಈತನು ಅಂಗಗಳಿಗೆ ಅಧಿಪತಿಯಾಗಿರುವುದರಿಂದ ಈತನಿಗೆ ಅಂಗಾರಕನೆಂದೂ ಕರೆಯುವರು. ಈತನಿಗೆ ಒಗರು ಪದಾರ್ಥ, ತೊಗರಿಕಾಳು, ಬೆಲ್ಲ, ಇತರ ಒಗರು ಪದಾರ್ಥಗಳನ್ನು ಇಟ್ಟು ಪರಮ ಭಕ್ತಿಯಿಂದ ಪೂಜೆ ಮಾಡಿದೊಡೆ ಈತನೂ ಸಹ ಬೇಕಾದ ವರಗಳನ್ನು ಕೊಟ್ಟು ಸಲಹುವನಾದ್ದರಿಂದ ಆದಿತ್ಯಾದಿ ನವಗ್ರಹಗಳಲ್ಲಿ ಮೂರನೆಯವನಾದ ಮಂಗಳನೇ ಶ್ರೇಷ್ಠನೆಂದು ತಿಳಿದು ತಿಳಿಸಿ. ರಾಜೇಂದ್ರ, ಮುಂದಿನ ಗ್ರಹವಾದ ಬುಧನ ಗ್ರಹದ ಮಹಿಮೆ ನಿಡುವು ಲಾಲಿಸಿ. ಬುಧನ ಎಂಬ ಗ್ರಹವು ಬಲವಂತ, ಬುಧನ ಎಂಬ ಗ್ರಹವು ಬಲವಂತ, ಅಂತದಿಂದ ಭಾಗ್ಯ ಕೊಡುವ ಬುದ್ಧಿಯಡ ಪ್ರಾಸಿದ್ಧ ಬುಧನು ಕೇಳು ಎಂದ. ಬುಧಗ್ರಹನು ಚಂದ್ರತಾರೆಯರ ಪುತ್ರನು. ಈತನು ಬುದ್ಧಿಗೆ ಅಧಿಪತಿಯಾಗಿರುವನು. ಈತನನ್ನು ಹಸಿರು ಕಾಳು, ಹಸಿರು ವಸ್ತ್ರ, ತುಪ್ಪ, ದೀಪ ನೈವೇದ್ಯಗಳಿಂದ ಪೂಜಿಸಿದರೆ ಈತನೂ ಸಹ ತಮ್ಮ ಒಲಿವನು ಪ್ರಭು. ಆದ್ದರಿಂದ ಆದಿತ್ಯಾದಿ ನವಗ್ರಹಗಳಲ್ಲಿ ನಾಲ್ಕನೇ ಗ್ರಹವಾದ ಬುಧಗ್ರಹವೇ ಅತ್ಯಂತ ಕಠಿಣ ಗ್ರಹವೆಂದು ತಿಳಿದು ಬಂದಿದೆ ಮಹಾಪ್ರಭು. ಆ ಬುಧಗ್ರಹಗಳಿಗೂ ಮುಂದಿನ ಗ್ರಹ ವಿಚಾರ ತಿಳಿಸಿ. ರಾಜೇಂದ್ರ, ಗುರುಗ್ರಹ ಐದನೇ ಗ್ರಹವಾದ ಗುರುವಿನ ವಿಚಾರವನ್ನು ಹೇಳು ಲಾಲಿಸಿ. ಗುರು ಮಹಾದೇಶ
ಆದಿತ್ಯಾದಿ ನವಗ್ರಹಗಳಲ್ಲಿ ಐದನುವನಾದ ಗುರುದೇವನ ವಿಚಾರವನ್ನು ಹೇಳಿವೆವು ಶ್ರದ್ಧಾಭಕ್ತಿಯಿಂದ ಲಾಲಿಸಿ. ಮಹಾಪ್ರಭು, ಆದಿತ್ಯಾದಿ ನವಗ್ರಹಗಳಲ್ಲಿ ಐದನೆಯವನಾದ ಗುರುದೇವನು ಹೀನ ಜಾತಿಯವನಲ್ಲ. ಜಾತಿಯಲ್ಲಿ ಬ್ರಾಹ್ಮಣನು, ಜ್ಞಾನಕ್ಕೆ ಪೂಜ್ಯನು, ಇಂದ್ರಾದಿ ಸುರಮುನಿಗಳಿಂದಲೂ ವಂದನೆಯನ್ನು ಪಡೆಯುತ್ತಿರುವನು. ಈತನು ಬ್ರಾಹ್ಮಣರಿಗೆ ಶ್ರೇಷ್ಠನು. ಅದು ಹಾಗೆ ತದನಂತರ ಆತನಿಗೆ ಸ್ವೀಟು, ಹಳದಿ ಪುಷ್ಪ, ಕಡಲೆಕಾಳು ಇತ್ಯಾದಿ ಫಲಪುಷ್ಪ ತಾಂಬೂಲಾದಿಗಳನ್ನು ಇಟ್ಟು ಪರಮ ಭಕ್ತಿಯಿಂದ ಪೂಜೆ ಮಾಡಿದೊಡೆ ಈತನೂ ಸಹ ಆದಿತ್ಯಾದಿ ನವಗ್ರಹಗಳ ಐದನವನಾದ ಗುರುದೇವನೂ ಸಹ ನಿಮಗೆ ಬೇಕಾದ ಇಷ್ಟಪರಗಳನ್ನು ಕೊಟ್ಟು ಕಾಪಾಡುವನು. ಮಹಾಪ್ರಭು, ಗುರುದೇವರಿಗೂ ವಂದನೆಗಳು. ಮುಂದೆ ವಿಚಾರ ತಿಳಿಸಿ. ರಾಜೇಂದ್ರ, 6ನೇ ಗ್ರಹವಾದ ಶುಕ್ರನ ಹೇಳುವನು ಶ್ರದ್ಧಾಭಕ್ತಿಯಿಂದ ಲಾಲಿಸಿ. ಆಗಬಹುದು. ಶುಕ್ರ ಶುಕ್ರನೆಂಬುವನವನು ವಿಜಯೇ ಮರಣವೇಳು. ಶುಕ್ರನೆಂಬುವನವನು ವಿಜಯೇ ಮರಣವೇಳು. ಸಕಾಲ ದೈತ್ಯರಿಗೆ ಸಕಾಲ ದೈತ್ಯರಿಗೆ ಆಳಿ ಮಣಿಮಣಿಯ. ಹಠಾನ ಪರಕ್ರಮಕ್ಕೆ ಜಗವು ತೈಲನಿಗೆ. ಹಠಾನ ಪರಕ್ರಮಕ್ಕೆ ಜಗವು ತೈಲನಿಗೆ. ಮಂತ್ರ ಸಂಜೀವಿಯು ಆಧಾರನಿಗುದಯ್ಯ. ಶುಕ್ರನೆಂಬುವನವನ ಮಹಾಪರೋಪಕಾರಿಯಾದ ಮಂತ್ರ ಸಂಜೀವಿನಿ ವಿದ್ಯೆಗಳನ್ನು ಬಲ್ಲಂತವನು. ಈತನು ರಾಕ್ಷಸರಿಗೆ ಗುರುವಾಗಿದ್ದನು. ಈತನನ್ನು 3-6 ಅಧಿಕವಾಗಿ ಪೂಜೆ ಮಾಡಿದರೆ 3-6 ದಶೆಗಳಲ್ಲಿ ಅಧಿಕ ಫಲವನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಆದಿತ್ಯಾದಿ ನವಗ್ರಹಗಳಲ್ಲಿ 6ನೇ ಗ್ರಹವಾದ ಶುಕ್ರ ಗ್ರಹವೇ ಅತಿ ಕಠಿಣ ಗ್ರಹವೆಂದು ತಿಳಿದು ಬಂದಿದೆ. ಮಹಾಪ್ರಭು, ಶುಕ್ರದೇವರಿಗೂ ವಂದನೆಗಳು. ಮುಂದಿನ ವಿಚಾರ ತಿಳಿಸಿ. ರಾಜೇಂದ್ರ, ರಾಹು ಕೇತುಗಳ ವಿಚಾರ ನಡೆಯುವ ಶ್ರದ್ಧಾಭಕ್ತಿಯಿಂದ ಲಾಲಿಸಿ. ಆಗಬಹುದು. ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು. ರಾಜೇಂದ್ರ, ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು. ಬಹುಪಾದೆ ನರನಿಗೆ ಶಿವಾಗೆ ಫಲಿಸೋ. ರಾಹು ಚಂದ್ರನ ಕಾಲೋನು ಕೇಳಲು. ರಾಹು ಚಂದ್ರನ ಬಿಡು ಕಾಲೋನು ಕೇಳೆಂದು. ಕೇಳು ಸೂರ್ಯನ ಬಿಡಿದು ಬಾಧೆ ಪಡಿಸ. ಮಹಾಪ್ರಭು, ಆದಿತ್ಯಾದಿ ನವಗ್ರಹಗಳಲ್ಲಿ 7-8ನೇ ಗ್ರಹವಾದ ರಾಹು ಕೇತುಗಳ ವಿಚಾರವನ್ನು ಹೇಳಿವೆವು ಶ್ರದ್ಧಾಭಕ್ತಿಯಿಂದ ಲಾಲಿಸಿ. ಮಹಾಪ್ರಭು, ಆದಿತ್ಯಾದಿ ನವಗ್ರಹಗಳಲ್ಲಿ 7-8ನೇ ಗ್ರಹವಾದ ರಾಹು ಕೇತುಗಳು ಒಂದೇ ಗ್ರಹವು. ಸಿಮ್ಮಿಕಿ ಎಂಬ ರಾಕ್ಷಸಿಯ ಗರ್ಭದಲ್ಲಿ ಕಾಲರಾಹು ಎಂಬ ರಾಕ್ಷಸನು ಜನಿಸಿದ. ಹೇಗೆಂದರೆ, ದೇವತೆಗಳಿಗೂ ರಾಕ್ಷಸರಿಗೂ ಕಲಹ ಉಂಟಾಗಿ ಸಮುದ್ರ ಮರ್ತನ ಮಾಡುವ ಸಮಯದಲ್ಲಿ ಅಮೃತ ಉಂಟಾಗಿದ್ದನ್ನು ಶ್ರೀಮನ್ ಮಹಾವಿಷ್ಣುವು ಎಲ್ಲ ದೇವಾನುದೇವತೆಗಳಿಗೆ ಅಮೃತವನ್ನು ನೀಡುತ್ತಿರುವ ಸಮಯದಲ್ಲಿ ಆತನು ಇದು ಸಿಮ್ಮಿಕೆಂಬ ರಾಕ್ಷಸಿಯು ವೇಷ ಮರೆಸಿ ಕುಂತಿದ್ದನ್ನು ಸೂರ್ಯ ಚಂದ್ರಾದಿಗಳು ಮಹಾವಿಷ್ಣುವಿಗೆ ತಿಳಿಸಲು, ಆಗ ಮಹಾವಿಷ್ಣುವು ತನ್ನ ಕೈಯಲ್ಲಿದ್ದ ಸೌಟಿನಿ 7-8ನೇ ಗ್ರಹವಾದ ರಾಹು ಕೇತುಗಳ ಸಿಮ್ಮಿಕೆಂಬ ರಾಕ್ಷಸಿಯ ತಲೆಗೆ ಹೊಡೆಯಲು, ಆಗ
ತಲೆ ಹೋಗಿ ಅಮೃತವನ್ನು ಕುಡಿದಿದ್ದರಿಂದ ಅಮೃತ ಹೋಗಿ ಬಾಲದಾಕಾರವಾಗಿಯೂ ಅಮೃತವನ್ನು ಕುಡಿದಿದ್ದರಿಂದ ಶರೀರವು ಚೇತುವಾಗಿ ಈ ಥರ ರೂಪದಲ್ಲಿ ಆದಿತ್ಯಾದಿ ನವಗ್ರಹಗಳಲ್ಲಿ 7-8ನೇ ಗ್ರಹವಾದ ರಾಹುಕೇತುಗಳು ಕಷ್ಟವೆಂದು ನಾವು ವಿಚಾರಿಸಿ ರಾಜೇಂದ್ರ, ಮುಂದಿನ ಗ್ರಹವಾದ ಶನಿಯ ವಿಚಾರವನ್ನು ಹೇಳುವೇನು ಲಾಲಿಸಿ. ಆಗಬಹುದು. ರಾಜೇಂದ್ರ, ಈ ಎಲ್ಲಗಳಿಗಿಂತಲೂ ಅಧಿಕನು ಶ್ರೇಷ್ಠನೂ ಆದ ಶನಿ ಮಹಾದೇವನನ್ನು ಸ್ನಾನಮಡಿಗಳಿಂದ ಮನೆಯನ್ನು ಸ್ವಚ್ಛಗೊಳಿಸಿ ಹಸಿರು ತೋರಣಗಳಿಂದ ಅಲಂಕರಿಸಿ ಭವ್ಯವಾದ ಮಂಟಪವನ್ನು ನಿರ್ಮಿಸಿ ಈತನನ್ನು ಕರೆತಂದು ಫಲ ಪುಷ್ಪಾದಿಗಳನ್ನು ಇಟ್ಟು ಭಜಿಸಿ ಅನ್ನ ದಾನಾದಿಗಳನ್ನು ಮಾಡಿ ಯಾರು ಈತನನ್ನು ಭಯ ಭಕ್ತಿಯಿಂದ ಭಜಿಸುವರೋ ಅಂತವರಿಗೆ ಯಾವ ಕಷ್ಟಗಳೂ ಕೊಡುವುದಿಲ್ಲ ರಾಜೇಂದ್ರ. ಅಲ್ಲದೆ ಈತನು ಜನಿಸಿದ ಕಾಲದಲ್ಲಿ ಈತನ ತಂದೆಯಾದ ಸೂರ್ಯದೇವನು ರಥರೂಢನಾಗಿ ಈತನನ್ನು ನೋಡಲು ಬರುವಾಗ ಸೂರ್ಯದೇವನು ಬಂದು ನೋಡಲು ಕಪ್ಪು ರೂಪವನ್ನು ಧರಿಸಿರುವುದರಿಂದ ನನ್ನಂತಹ ತೇಜೋ ರೂಪನಿಗೆ ಇಂತಹ ಕಪ್ಪು ರೂಪದನೇ ಮಗನೇ ಎಂದು ಸೂರ್ಯದೇವನು ಒಂದು ಹರಗಳಿಗೆ ಅಸಹ್ಯಪಟ್ಟಾಗ ತಕ್ಷಣ ಶನಿದೇವರು ತನ್ನ ದೃಷ್ಟಿಯನ್ನು ತನ್ನ ತಂದೆಗೆ ತಾಕಲು ತಂದೆಗೆ ಕಷ್ಟವೂ ಪ್ರಾಪ್ತಿಯಾಯಿತು ರಾಜೇಂದ್ರ. ಅದು ಅಲ್ಲದೆ ರಥದ ಸಾರಥಿಯಾದ ಹರಣನ ಕೈಕಾಲುಗಳು ಎಳವಲ, ರಥಗಳಿಗೆ ಕಟ್ಟಿದ ಅಶ್ವಗಳು ಕಾಣದಂತೆ ಸೂರ್ಯದೇವರು ಚಿಂತಾಮಗ್ನರಾಗಿರುವಾಗ ಶನಿದೇವರು ತನ್ನ ದೃಷ್ಟಿಯನ್ನು ಹಿಂತೆಗೆಯಲು ಎಂದಿನಂತೆ ಎಲ್ಲವೂ ಆರೋಗ್ಯವಾಯಿತು. ಆದ್ದರಿಂದ ಎಲ್ಲಗಳಿಗಿಂತಲೂ ಅಧಿಕನು ಶ್ರೇಷ್ಠನೂ ಆದ ಶನಿ ಮಹಾದೇವನನ್ನು ಪ್ರತಿ ದಿವಸ ಜಪಿಸಲಾಗದಿದ್ದರೂ ವಾರಕ್ಕೊಮ್ಮೆ ಶನಿವಾರವಾದರೂ ಈತನ ಸನ್ನಿಧಿಗೆ ಯಾರು ಹೋಗಿ ನಮಿಸಿ ಭಜಿಸಿ ಪೂಜಿಸುವರೋ ಅಂತವರಿಗೆ ಯಾವ ಕಷ್ಟಗಳು ಕೊಡುವುದಿಲ್ಲ ರಾಜೇಂದ್ರ. ನೀವು ಒಂದು ಸಾರಿ ಆತನನ್ನು ಭಜಿಸಿ ರಾಜೇಂದ್ರ. ಮಹಾಪ್ರಭು, ಈ ಒಂದು ತಿಂಗಳು ಮಾತ್ರ ನಿನಗೆ ಗುರುಬಲವು ಚೆನ್ನಾಗಿರುವುದು, ಆಮೇಲೆ ಶನಿಯ ಕಾಟವು ಪ್ರಾರಂಭವಾಗುವುದು ಮಹಾರಾಜ. ಏನಾದರೂ ಶುಭ ಕಾರ್ಯಗಳು ಮಾಡುವುದಿದ್ದರೆ ಮಾಡಬಹುದು ಮಹಾಪ್ರಭು. ಮಂತ್ರಿ ರಾಜೇಂದ್ರ, ಬ್ರಾಹ್ಮಣ ತಮ್ಮನಿಗೆ ಬಹುಮಾನ ಕೊಟ್ಟು ಕಳಿಸು. ಅಪ್ಪಣೆ ರಾಜೇಂದ್ರ, ಇದು ನಿಮ್ಮ ವಿವಾಹಕ್ಕೆ ಒಳ್ಳೆ ಸಮಯವು. ಆದ್ದರಿಂದ ಮುಂದೆ ಯಾವ ಗ್ರಹವು ಕ್ರೂರವಾಗುವುದೋ ತಿಳಿಯದು. ಆದುದರಿಂದ ನಡೆಯಬೇಕಾದ ಕಾರ್ಯಗಳನ್ನು ಇವಾಗ ನಡೆಸೋಣ. ಮಂತ್ರಿ ಮಹಾಪ್ರಭು,
ರಾಜೇಂದ್ರ, ನಾನು ವಿವಾಹವನ್ನು ಏರ್ಪಡಿಸಿರೋದು. ನಾನು ಅನೇಕ ಸಂಚರಿಸಿ ನನಗೊಬ್ಬ ಕನ್ಯೆಯನ್ನು ಉಟ್ಕೊಂಡು ಬಿಡು, ಅದು ರಾಜ್ಯದ ಆಡಳಿತ ನೋಡ್ತಾ ಇರು. ಮಹಾಪ್ರಭು ನಿಮ್ಮ ಬಪ್ಪಣೆ ಅಂತೆ ಆಗಲಿ. ಮಂತ್ರಿಗಳೇ, ಕುಮಾರ, ನಾನು ನಾನಾ ದೇಶಗಳನ್ನು ಸಂಚರಿಸಿ ಅನೇಕ ರಾಜಪುತ್ರನ ಭಾವಚಿತ್ರವನ್ನು ತಂದಿರುವೆನು. ನನ್ನ ತಂಗಿಯನ್ನು ಬರೆ ಮಾಡು, ಆಕೆಗೆ ಒಪ್ಪಿದ ರಾಜಪುತ್ರನಿಗೆ ಕೊಟ್ಟು ಲಗ್ನ ಮಾಡುವೆನು. ತಮ್ಮ ಇಷ್ಟದಂತೆ ಆಗಿರಲಿ ಕುಮಾರ. ಅಣ್ಣ ನಮಸ್ಕರಿಸಿ. ತಂಗಿ, ನನಗೆ ಮಂಗಳವಾಗಲಿ. ಅಣ್ಣ ನಾನು ನಾನಾ ದೇಶಗಳನ್ನು ಸಂಚರಿಸಿ ಅನೇಕ ರಾಜಪುತ್ರರ ಚಿತ್ರಗಳನ್ನು ತಂದಿರುವೆನು. ಈ ಚಿತ್ರಪಟದಲ್ಲಿರುವ ರಾಜಪುತ್ರರಲ್ಲಿ ನಿನಗೆ ಇಷ್ಟವಾದ ವರನ್ನು ಕೊಟ್ಟು ಲಗ್ನ ಮಾಡುವೆನು. ಇದಕ್ಕೆ ಏನು ಹೇಳಿವೆ? ಅಣ್ಣ ಅಣ್ಣ ಈ ಚಿತ್ರಪಟದಲ್ಲಿ ನಾನು ಯಾರಿಗೂ ಒಪ್ಪಿರಲಿಲ್ಲ ಅಣ್ಣ. ಏತಕಮ್ಮ? ಏಕೆಂದರೆ ಮನುಷ್ಯನಿಗೆ ದನಕನವೇ ರೂಪ, ದನಕನಕ ರೂಪವು ಭೂಷಣವಲ್ಲ, ಗುಣವೇ ಭೂಷಣವು. ಆದ್ದರಿಂದ ಈ ಚಿತ್ರಪಟದಲ್ಲಿ ಅವರ ರೂಪ ಮಾತ್ರ ತಿಳಿಯಬಹುದು. ಅವರನ್ನು ಪ್ರತೀಕ್ಷೆಯಾಗಿ ನಾನು ನೋಡುವವರೆಗೂ ನಾನು ಯಾರನ್ನೂ ಒರೆಸುವುದಿಲ್ಲ. ರಾಜಕುಮಾರ, ಈ ಮಾತು ನಿಜ. ಈ ಕಾಲದಲ್ಲಿ ಎಲ್ಲಕ್ಕಿಂತಲೂ ಗುಣವೇ ಶ್ರೇಷ್ಠವಾದದ್ದು. ಅಂತಹ ರಾಜಪುತ್ರರು ಯಾರಾದರೂ ಮುಂದೆ ಬಂದಲ್ಲಿ ಮುಂದಿನ ಕಾರ್ಯವನ್ನು ಏರ್ಪಡಿಸೋಣ. ಹಾಗೆ ಆಗಲಿ. ಬನ್ನಿ. ಸಾರನೇ, ಸಮಾಚಾರವೇನು? ಅವರನ್ನು ಗೌರವದಿಂದ ಬರಮಾಡಿ. ರಾಜಪುತ್ರ, ನಿಮಗೆ ಮಂಗಳವಾಗಲಿ. ರಾಜಪುತ್ರ, ನೀನು ಯಾರು? ನಿನ್ನ ದೇಶ ಯಾವುದು? ನೀನು ಇಲ್ಲಿಗೆ ಬರಲು ಕಾರಣವೇನು? ರಾಜಪುತ್ರ, ಕಾಶ್ಮೀರ
ಚಲಿತ ಕನ್ಯೆಯನ್ನು ಪರಿಗ್ರಹಿಸಲು ತೆರಳಿ ಬಂದನು ಬರದಿ. ರಾಜಪುತ್ರ, ನಾನು ಕಾಶ್ಮೀರದ ಅರಸು ವಿದೇಶಿಗಳಾದನು. ನಾವು ಲಗ್ನ ಆಗಬೇಕೆಂದು ಅನೇಕ ದೇಶ ತಿರುಗಿದೆನು. ಇಲ್ಲಿನ ಸೋದನೆ ಪರಿಣಿಗಳು ಇಲ್ಲಿಗೆ ಬಂದೆನು. ರಾಜಪುತ್ರ, ಬಹಳ ಸಂತೋಷ ಆಯ್ತು. ಈ ಪೀಠವನ್ನು ಅಲಂಕರಿಸು. ಆಗಬಹುದು. ಮಂತ್ರಿಗಳೇ, ಕುಮಾರ, ನನ್ನ ತಂಗಿಯನ್ನು ಬರೆ ಮಾಡು. ನಮ್ಮ ಚಿದಂತಾಗಲಿ. ಬಾರಮ್ಮ ಬರೆಕು ಬರ್ರಿ ನನ್ನ ತಂಗ. ಬಾರಮ್ಮ ಬರೆಕು ಬರ್ರಿ, ಬಾರಮ್ಮ ಬರೆಕು ಬರಿಯೇ, ಬಾರಮ್ಮ ಬರೆಕು ಬರಿಯೇ. ಬರದೊಡು ನಿನ್ನಯ ಪರಿಣಯ ಗೈಯಲು, ಬರದೊಡು ನಿನ್ನಯ ಪರಿಣಯ ಗೈಯಲು, ಬರದೊಡು ನಿನ್ನಯ ಪರಿಣಯ ಗೈಯಲು, ಕರಸಿದ ನಾಗ್ರದ ವದನನು ನೋಡಲು, ಕರಸಿದ ನಾಗ್ರದ ವದನನು ನೋಡಲು, ಬಾರಮ್ಮ ಬರೆಕು ಬರಿ, ಬಾರಮ್ಮ ಬರೆಕು ಬರಿಯೇ, ಬಾರಮ್ಮ ಬರೆಕು ಬರಿಯೇ. ಅಮ್ಮ ನಲ ತಂಗಾದೇವಿ, ವರನನ್ನು ನೋಡಲು ನಿಮ್ಮ ಅಗ್ರಜನು ಕರೆಸಿದ್ದಾನೆ, ಬಾರಮ್ಮ. ಅಣ್ಣ ನಮಸ್ಕರಿಸುವೇನೆ. ತಂಗಿ, ನಿನಗೆ ಮಂಗಳವಾಗಲಿ. ಅಣ್ಣ, ನಾ ಅರಮನೆಯಲ್ಲಿದ್ದ ನನ್ನನ್ನು ಇಷ್ಟು ಜಾಗೃತಿಯಿಂದ ಕರೆಯಲು ಕಾರಣವೇನಣ್ಣ? ತಂಗಿ, ಅಣ್ಣ. ಇಲ್ಲಿ ಬಾ. ಈ ಕಡೆ ಬಾ. ತಂಗಿ, ಅಣ್ಣ. ಇಲ್ಲಿ ಬಾ. ಈ ರಾಜಪುತ್ರನ ಒಪ್ಪಿಗೆ ನೋಡಿ ಹೇಳಮ್ಮ. ಛೀ, ಹೋಗೋಣ, ನಾಚಿಕೆ ಆಗುತ್ತಿದ್ದು. ಮಂತ್ರಿಗಳೇ, ಪುರೋಹಿತರನ್ನು ಬರೆ ಮಾಡಿ. ಹಾಗೆ ನಿಮ್ಮ ಬೊಂಬಳೆ ಅಂತಾಗಲಿ. ಯಾರಲ್ಲಿ? ಪುರೋಹಿತರು. ಪುರೋಹಿತರಿಗೆ ವಂದಿಸುವೆನು. ಪುರೋಹಿತರೇ, ನನ್ನ ತಂಗಿಯ ಸುಮಹೂರ್ತಕ್ಕೆ ದಿನ ಸುದ್ದಿಯನ್ನು ಹೇಳಿ. ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ತಂಗಿಯ ಮದುವೆ ಕಾರ್ಯದ ಶುಭ ಆದಷ್ಟು ಜಾಗೃತಿಯಾಗಿ ನೀನು ಮದುವೆ ಕಾರ್ಯವನ್ನು ನೆರವೇರಿಸು. ಮಂತ್ರಿಗಳೇ, ನಾಳೆ ಲಗ್ನ ಕಾರ್ಯವನ್ನು ಏರ್ಪಡಿಸು. ಪಟ್ಟಣವನ್ನೆಲ್ಲ ಶೃಂಗರಿಸು. ಸರ್ವರು ನನ್ನ ತಂಗಿಯ ಶುಭಮತಕ್ಕೆ ಬರುವಂತೆ ಪಟ್ಟಣ ಪ್ರಸಿದ್ಧಪಡಿಸು. ನಮ್ಮ ಅಪ್ಪಣೆ ಅಂತಾಗಲಿ. ಎಲ್ಲ ಮದುವೆ ಕಾರ್ಯಗಳಿಗೆಲ್ಲ ಮುತ್ತೈದೆಯವರು ಕಳಶ ಎಲ್ಲ ತಗೊಂಡು ಬನ್ನಿ. ನೆನ್ನೆ ಎಲ್ಲ ಬಳೆಶಾಸ್ತ್ರ ಎಲ್ಲ ಆಗಿದ್ದಾರೆ. ಬನ್ನಿ. ಓಂ ತದೇವ ಲಗ್ನಂ ಅಂದ್ರೆ ಓಂ ತದೇವ ಲಗ್ನಂ ಸದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಲಕ್ಷ್ಮೀಪದಂ ಯುವಂ ಈಶ್ವರಾಮಿ ಧ್ರುವಂತೆ ರಾಜಾವರ್ಣಂ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತೆ ಇಂದ್ರಸ್ಯ ರಾಷ್ಟ್ರಂ ಧಾರಯಂತಂ ಧ್ರುವಂ. ಕೊಡ್ರಿ ಸ್ವಲ್ಪ ಹೂವ. ಅಲ್ಲ, ಅಲ್ಲ, ಕಿತ್ತೋಗಿರೋದು ಕೊಡು. ಕಿತ್ತಾಕು. मम जीवन हेतुना कंठे बध्नानि सुभगे तं जीवं स्थिरदर्शनं मांगल्यदेवताभ्यो नमः. ವಿಜಯಸಿಂಹ, ಈ ಪುಷ್ಪಮಾಲಿಕೆಯನ್ನು ನಲ್ಲ ತಂಗಿ ಕೊರಳಿಗೆ ಹಾಕು.
ಅಮ್ಮ ನಲತಂಗಿ, ಈ ಪುಷ್ಪಮಾಲಿಕೆಯನ್ನು ವಿಜಯಸಿಂಹನ ಕೊರಳಿಗೆ ಹಾಕು. ನೀವಿಬ್ಬರು ಹಾಕು. मम जीवन हेतुना कंठे भद्रामि सुभगे त्वं जीव शरदां शतम्। ಇದು ಸಂತೋಷ ಸಮಯವೋ ಕಾತೆಯೇ, ಇದು ಸಂತೋಷ ಸಮಯವೋ ಕಾತೆಯೇ, ಇದು ಸಂತೋಷ ಸಮಯವೋ ಕಾತೆಯೇ, ಸಂತೋಷ ಸಮಯವೋ ಕಾತೆಯೇ, ಕಾತೆಯೇ. ಮನೋಹರ, ಈಗ ಸಂತೋಷ ಸಮಯವು ಕಾದರೆ, ಈಗ ಸಂತೋಷ ಸಮಯ ಕಾದರೆ, ಸಂತೋಷ ಸಮಯವು ಕಾದರೆ, ಕಾತಾರೆ. ಸರಸ್ವತಿ ದಾಸನೇ ಕರುಣಾಕರನಿ ಕರೆಪಿಡಿ ಬ್ರಹ್ಮನು. ಮನೋಹರ, ಕರುಣಾಕರನಿ ಕರೆಪಿಡಿ ಬ್ರಹ್ಮನು, ಕರುಣಾಕರನಿ ಕರೆಪಿಡಿ ಬ್ರಹ್ಮನು, ದರೆಯರ ಸರಣಿ ಮಾರಚಂದ್ರನು. ಮನೋಹರ, ದರೆಯರ ಸರಣಿ ಮಾರಚಂದ್ರನು. ಸಂತೋಷ ಪ್ರಿಯ ಸಂತೋಷ, ಈಗ ಸಂತೋಷ ಸಮಯವು ಕಾದರೆ, ಈಗ ಸಂತೋಷ ಸಮಯವು ಕಾದರೆ, ಸಂತೋಷ ಸಮಯವು ಕಾದರೆ, ಕಾಂತ. ಭಾವಿಸಿ ನನ್ನನು ಸೇರಿಸು ನಿನ್ನಯ, ಭಾವಿಸಿ
ಭಾವಿಸಿ ನಮ್ಮನ್ನು ಸೇರಿಸಿ ನಿಮ್ಮಯ ಭಾವಿಸಿ ಸೇರಿಸಿ ನಿಮ್ಮಯ ಭಾವಿಸಿ ನಮ್ಮನ್ನು ಸೇರಿಸಿ ನಿಮ್ಮಯ ಜೀವಿತ ತನುವಿಗೆ ಪಾವನವೇ ಜೀವಿತ ತನುವಿಗೆ ಪಾವನವೇ ಸಂತೋಷ ಪ್ರಿಯ ಸಂತೋಷ ಈಗ ಸಂತೋಷ ಸಮಯ ಈಗ ಸಂತೋಷ ಸಮಯ ಕಾದರೆ ಸಂತೋಷ ಸಮಯವು ಕಾದರೆ ಕಾಂತ ಅಣ್ಣ, ಇಲ್ಲಿಗೆ ತವರು ಮನೆ ಋಣಶೇಷವರಿ ತಮ್ಮ. ಇನ್ನು ನಿನ್ನ ಪತಿಯನ್ನೊಳಗೊಂಡು ಕಾಶ್ಮೀರಕ್ಕೆ ಪ್ರಯಾಣ ಮಾಡು. ಅಣ್ಣ, ಇನ್ನು ನನಗೆ ಪತಿ ಸೇವಾಚರಣೆ ಹತ್ತಿರಕ್ಕೆ ನಾನು ನಿನ್ನ ಪತಿ ನೋಡಿಕೊಂಡು ಹೋಗಿ ಬರಲೇ ಅಣ್ಣ? ತಂಗಿ, ಅಣ್ಣ, ನಾನು ಹೇಳಿದ ಬುದ್ಧಿವಾದಗಳನ್ನು ಮರೆಯಬೇಡಮ್ಮ. ಪತಿಯಾಜ್ಞೆಯನ್ನು ಮೀರಬೇಡ. ಅತ್ತೆ ಮಾವನ ಸೇವೆ ನಿತ್ಯ ಮಾಡುತ್ತಾ ಉತ್ತಮಳಮ್ಮ ಕೀರ್ತಿಯನ್ನು ಪಡೆ. ಅಣ್ಣ, ಪತಿ ಸೇವಾಚರಣೆ ಅಣ್ಣ, ತಂಗಿ, 7 ವರ್ಷ ತರಡರಲ್ಲಿ ಬಿಟ್ಟು ಹೋದ ನಮ್ಮ ತಂದೆ ತಾಯಿಯರು ಪುನಃ ಅವರ ಮುಖವನ್ನೇ ನೋಡಲಿಲ್ಲ. ನಮ್ಮ ತಂದೆ ತಾಯಿಯರು ಎಲ್ಲಿ ಹೋದರಣ್ಣ? ಅಮ್ಮ, ಜಾಗ್ರತೆಯಾಗಿ ಅವರೆಲ್ಲಿರೋರು ಕರೆಸಣ್ಣ. ಒಂದೇ ಒಂದು ಸಾರಿ ಅವರ ಮುಖವನ್ನು ನೋಡಿಕೊಂಡು ಅವರ ಆಶೀರ್ವಾದ ಪಡೆದುಕೊಂಡು ಬೇಡಮ್ಮ. ಇನ್ನೂ ನಮ್ಮ ಮಾತಾಪಿತರ ಆಸೆ ನಮಗೆ ತಕ್ಕಮ್ಮ. ಏತಕಣ್ಣ? ಅಮ್ಮ, ನಾವು 7 ವರ್ಷದ ತರುಣರಿದ್ದಾಗ ಆ ಶಾಪದ ಯುದ್ಧ ಮಾಡಿ ತಂದೆ ಮಡಿದು ತಂಗಿ ದುಃಖಿಸಬೇಡಣ್ಣ. ನಮ್ಮ ತಾಯಿ ಏನಾದರಣ್ಣ? ಅಮ್ಮ, ನಮ್ಮ ತಾಯಿ ಕೂಡ ಇನ್ನ ಜೀವಿಸಬಾರದೆಂದು ಅಗ್ನಿಪ್ರವೇಶವಾದಳು. ದುಃಖಿಸಬೇಡಮ್ಮ, ದುಃಖಿಸಬೇಡ ಹೇಳಮ್ಮ. ಹೇಳಮ್ಮ, ದುಃಖಿಸಬೇಡ ತಂಗಿ. ಅಮ್ಮ, ಇನ್ನು ಮಾತಾಪಿತಗಳ ಆಸೆ ನಮಗೆ ತಕ್ಕಮ್ಮ. ಹೋಗಿ ಬಾ ತಂಗಿ, ಹೋಗಿ ಬಾರಮ್ಮ. ಅಣ್ಣ, ನಾನು ಹೋಗಿ ಬರಲು ಪತಿಯಾಸೆ
ಈತ ಬಲಿಯಾದ ನನ್ನನ್ನು ಮರೆಯಬೇಡಣ್ಣ. ಖಂಡಿತವಾಗಿ ಮರೆಯುವುದಿಲ್ಲಪ್ಪ. ಬಾವ ಮನೆ ಕಳಿಸಿಕೊಡಿ. ರಥವು ಸಿದ್ಧವಾಗಲಿ ಮಂತ್ರಿ, ರಥವು ಸಿದ್ಧವಾಗಲಿ. ತಮ್ಮ ಇಷ್ಟದಂತಾಗ ನನ್ನ ತಂಗಿ ಬಾಮ ಇದನ್ನು ಕರೆದುಕೊಂಡು ಕಾಶ್ಮೀರಕ್ಕೆ ಪ್ರೇರಣ ಮಾಡಿ. ಹಾಗೆ ಆಗಲಿ ರಾಜ. ತಂಗಿ ಅಣ್ಣ ಬಾವ ಕುಳಿತುಕೊಳ್ಳಿ. ತಂಗಿ ತಂಗಿ ಹೋಗಿ ಬರೆಯಮ್ಮ. ತಂಗಿ ಹೋಗಿ ತಂಗಿ ಹೋಗಿ ಬರೆಯಮ್ಮ. ಅಣ್ಣ ಅಣ್ಣ ಚಿಂತಿಸಬೇಡಣ್ಣ, ಹೋಗಿ ಬರೆಯಮ್ಮ. ಹೋಗಿ ಬರೋಣ.